ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾನು ನಿಮಗೆ B.Ed ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಸೈಕಾಲಜಿ, ಫಿಲಾಸಫಿ, ಎಜುಕೇಷನಲ್ ಟೆಕ್ನಾಲಜಿ ಈ 3 ಪ್ರಮುಖ ವಿಷಯದ ಸಿಲೆಬಸ್ನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಷಯ ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆ. ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಸೆನ್ಸ್. ಯೂನಿಟ್ ಫಸ್ಟ್ ಎಜುಕೇಷನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ. 1.1 ಮನೋವಿಜ್ಞಾನದ ಅರ್ಥ ಮತ್ತು ಶಾಖೆಗಳು, ಸೈಕಾಲಜಿ ಮೀನಿಂಗ್ ಆ್ಯಂಡ್ ಮೇಜರ್ ಬ್ರಾಂಚಸ್. 1.2 ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ, ಮಹತ್ವ. ಎಜುಕೇಷನಲ್ ಸೈಕಾಲಜಿ ಮೀನಿಂಗ್, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್. ಮೆಥಡ್ಸ್ ಆಫ್ ಸ್ಟಡಿಂಗ್ ಸೈಕಾಲಜಿ, ಮನೋವಿಜ್ಞಾನದ ಅಧ್ಯಯನದ ವಿಧಾನಗಳು. ಇಲ್ಲಿ ಒಟ್ಟಾರೆಯಾಗಿ 5 ವಿಧಾನಗಳು ಬರ್ತಾವ್ರಿ. ಅಂತರಾವಲೋಕನ ವಿಧಾನ, ಇಂಟ್ರಾಸ್ಪೆಕ್ಷನ್, A.B. ಟೀಚನರ್ ಪ್ರತಿಪಾದನೆ ಮಾಡ್ಯಾರ. ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ, DFD ಬುಕ್ಸ್ ರವರು ಪ್ರತಿಪಾದನೆ ಮಾಡ್ಯಾರ. ಅವಲೋಕನ ವಿಧಾನ, ಅಬ್ಸರ್ವೇಷನ್ ಮೆಥಡ್, J.B. ವ್ಯಾಟ್ಸನ್. ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್, ವಿಲ್ಹೆಲ್ಮುಂಟ್. ಮನೋವಿಶ್ಲೇಷಣಾ ವಿಧಾನ, ಸೈಕೋ ಅನಾಲಿಟಿಕ್ ಮೆಥಡ್, ಸಿಗ್ಮಂಡ್ ಫ್ರಾಯ್ಡ್ ರವರು ಮಂಡನೆಯನ್ನು ಮಾಡ್ಯಾರ್ರಿ. ಯೂನಿಟ್ 2 ಅಧ್ಯಾಯ 2 ಬೆಳವಣಿಗೆ ಮತ್ತು ವಿಕಾಸದ ಪರಿಕಲ್ಪನೆ, ಅಪ್ರೋಚಸ್ ಟು ಹ್ಯೂಮನ್ ಡೆವಲಪ್ಮೆಂಟ್. 2.1 ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು ಮತ್ತು ವ್ಯತ್ಯಾಸಗಳು, ಕಾನ್ಸೆಪ್ಟ್, ಡಿಫರೆನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. 2.3 ಬೆಳವಣಿಗೆಯ ಹಂತಗಳು ಹಾಗೂ ಲಕ್ಷಣಗಳು, ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ. ಡೆವಲಪಿಂಗ್ ಹ್ಯೂಮನ್ ಸ್ಟೇಜಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಸೆನ್ಸ್. ನೆಕ್ಸ್ಟ್ ಒನ್ 2.4 ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ, ರೋಲ್ ಆಫ್ ಹೆರಿಡಿಟರಿ ಆ್ಯಂಡ್ ಎನ್ವಿರಾನ್ಮೆಂಟ್. 2.5 ಹರ್ಲಾಕನ ಬೆಳವಣಿಗೆಯ ಹಂತಗಳು, ಕ್ಲಾಸಿಫಿಕೇಶನ್ ಆಫ್ ಸ್ಟೇಜಸ್ ಅಕಾರ್ಡಿಂಗ್ ಟು ಹರ್ಲಾಕ್. ಯೂನಿಟ್ 3 ಬೆಳವಣಿಗೆಯ ಸಿದ್ಧಾಂತಗಳು, ಥಿಯರಿಟಿಕಲ್ ಅಪ್ರೋಚಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. 3.1 ಜ್ಞಾನಾತ್ಮಕ ಬೆಳವಣಿಗೆ, ಪಿಯಾಜೆ ಮತ್ತು ಬ್ರೂನರ್. ಕಾಗ್ನೇಟಿವ್ ಡೆವಲಪ್ಮೆಂಟ್, ಪಿಯಾಜೆ, ಬ್ರೂನರ್. 3.2 ಮನೋವಿಶ್ಲೇಷಣಾ ಸಿದ್ಧಾಂತ, ಸಿಗ್ಮಂಡ್ ಫ್ರಾಯ್ಡ್. ಸೈಕೋ ಅನಾಲಿಟಿಕ್ ಥಿಯರಿ, ಸಿಗ್ಮಂಡ್ ಫ್ರಾಯ್ಡ್. 3.3 ಸಮಾಜ ಸಾಂಸ್ಕೃತಿಕ ಸಿದ್ಧಾಂತ, ವ್ಯಾಗೊಟಸ್ಕೆ. ಸೋಷಿಯೋ ಕಲ್ಚರಲ್ ಥಿಯರಿ, ವ್ಯಾಗೊಟಸ್ಕೆ. ನೈತಿಕ ವಿಕಾಸ, ಕೋಲ್ಬರ್ಗ್. ಮಾರಲ್ ಡೆವಲಪ್ಮೆಂಟ್ ಥಿಯರಿ, ಕೋಲ್ಬರ್ಗ್. ಸಾಮಾಜಿಕ ಸಿದ್ಧಾಂತ, ಎರಿಕ್ಸನ್. ಯೂನಿಟ್ 4 ಕಿಶೋರಾವಸ್ಥೆಯಿಂದ ಬದಲಾವಣೆ, ಅಡಲ್ಸನ್ಸ್ ಹ್ಯಾಸ್ ಅ ಪೀರಿಯಡ್ ಆಫ್ ಟ್ರಾನ್ಸಿಷನ್. 4.1 ತಾರುಣ್ಯಾವಸ್ಥೆಯ ಪರಿಕಲ್ಪನೆ, ಸಮಸ್ಯೆಗಳು, ಅಗತ್ಯತೆಗಳು. ಕಾನ್ಸೆಪ್ಟ್, ನೀಡ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಅಡಲ್ಸೆನ್ಸ್. 4.2 ರಕ್ಷಣಾ ತಂತ್ರಗಳು, ಮೆಕ್ಯಾನಿಸಮ್ ಆಫ್ ಅಡ್ಜಸ್ಟ್ಮೆಂಟ್. ಹೊಂದಾಣಿಕೆಯ ತಂತ್ರಗಳನ್ನು ಅಂತಾರೆ, ರಕ್ಷಣಾ ತಂತ್ರಗಳನ್ನು ಅಂತಾರೆ. ಮೆಕ್ಯಾನಿಸಮ್ ಆಫ್ ಅಡ್ಜಸ್ಟ್ಮೆಂಟ್. ಹದಿಹರೆಯದವರಿಗಾಗಿ ಜೀವನ ಶಿಕ್ಷಣ, ಹದಿಹರೆಯದವರಿಗಾಗಿ ಶಿಕ್ಷಣದ ಕಾರ್ಯಕ್ರಮಗಳು. ಸಿಗ್ನಿಫಿಕೆನ್ಸ್ ಆಫ್ ಲೈಫ್ ಸ್ಕಿಲ್, ಎಜುಕೇಷನಲ್ ಪ್ರೋಗ್ರಾಮ್ ಫಾರ್ ಅಡಲ್ಸೆನ್ಸ್. ಪೇಪರ್ 2 ಯೂನಿಟ್ ಫಸ್ಟ್ ಶಿಕ್ಷಣದ ತಾತ್ವಿಕ ತಳಹದಿ, ಫಿಲಾಸಫಿಕಲ್ ಫೌಂಡೇಶನ್ ಆಫ್ ಎಜುಕೇಷನ್. 1.1 ತತ್ವಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿ, ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಫಿಲಾಸಫಿ. ಜೀವನ ಮತ್ತು ಪ್ರಾಯೋಗಿಕ ಬೋಧನೆಗಾಗಿ ತತ್ವಶಾಸ್ತ್ರದ ಅವಶ್ಯಕತೆ, ನೀಡ್ ಆಫ್ ಫಿಲಾಸಫಿ ಇನ್ ಲೈಫ್ ಆ್ಯಂಡ್ ಫಾರ್ ಟೀಚಿಂಗ್ ಪ್ರಾಕ್ಟಿಕಲ್. 1.3 ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯೆಗಳು, ಮೀನಿಂಗ್ ಆ್ಯಂಡ್ ವೇರಿಯಸ್ ಡೆಫಿನಿಷನ್ಸ್ ಆಫ್ ಎಜುಕೇಷನ್. 1.4 ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವಿನ ಅಂತರ್ ಸಂಬಂಧ. ತತ್ವಶಾಸ್ತ್ರಕ್ಕೂ ಮತ್ತು ಶಿಕ್ಷಣದ ನಡುವೆ ಏನು ಅಂತರ್ ಸಂಬಂಧ ಐತಿ? ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಫಿಲಾಸಫಿ ಆ್ಯಂಡ್ ಎಜುಕೇಷನ್. ಯೂನಿಟ್ 2 ತತ್ವಶಾಸ್ತ್ರದ ಪಂಥಗಳು, ಸ್ಕೂಲ್ಸ್ ಆಫ್ ಫಿಲಾಸಫಿ. 2.1 ಆದರ್ಶವಾದ, ಪ್ರಕೃತಿವಾದ, ವ್ಯವಹಾರವಾದದ ಗುರಿ, ಉದ್ದೇಶಗಳು, ಪಠ್ಯಕ್ರಮ, ಬೋಧನಾ ಪದ್ಧತಿ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧ, ಶಿಸ್ತು, ಮೌಲ್ಯ, ಶೈಕ್ಷಣಿಕ ನಿಹಿತಾರ್ಥಗಳು. ಐಡಿಯಲಿಸಮ್, ನ್ಯಾಚುರಲಿಸಮ್, ಪ್ರಾಗ್ಮೆಂಟಿಸಮ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಏಮ್ಸ್, ಆಬ್ಜೆಕ್ಟಿವ್ಸ್, ಕರಿಕ್ಯುಲಮ್, ಮೆಥಡಾಲಜಿ, ಟೀಚರ್ಸ್ ಪುಪಿಲ್ ರಿಲೇಶನ್ಶಿಪ್, ಡಿಸಿಪ್ಲಿನ್, ವ್ಯಾಲ್ಯೂಸ್ ಆ್ಯಂಡ್ ಎಜುಕೇಷನಲ್ ಇಂಪ್ಲಿಕೇಶನ್. 2.2 ಕೆಲವು ತತ್ವಜ್ಞಾನಿಗಳ ಕೊಡುಗೆ,
ಮಹಾತ್ಮ ಗಾಂಧಿ, ರವೀಂದ್ರನಾಥ ಟ್ಯಾಗೋರ್, ಸ್ವಾಮಿ ವಿವೇಕಾನಂದ, ಜಾನ್ ಡೂಯಿ ರೂಸೋ ರವರ ಗುರಿಗಳು, ವಿಧಾನ, ಶಿಸ್ತು, ಪಠ್ಯಕ್ರಮ. ಕಾಂಟ್ರಿಬ್ಯೂಷನ್ ಆಫ್ ಸೆಲೆಕ್ಟೆಡ್ ಫಿಲಾಸಫರ್ಸ್: ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್, ಸ್ವಾಮಿ ವಿವೇಕಾನಂದ, ಜಾನ್ ಡೂಯಿ ರೂಸೋ ವಿತ್ ರೆಫರೆನ್ಸ್ ಟು ಏಮ್ಸ್, ಮೆಥಡ್ಸ್, ಡಿಸಿಪ್ಲಿನ್ ಆ್ಯಂಡ್ ಕರಿಕ್ಯುಲಮ್. 2.3 ಮಾನವೀಯ ಮೌಲ್ಯಗಳು ಮತ್ತು ಶಿಕ್ಷಣ: ವ್ಯಾಲ್ಯೂಸ್ ಆ್ಯಂಡ್ ಎಜುಕೇಷನ್. ಎ. ಆಧ್ಯಾತ್ಮಿಕ ಮೌಲ್ಯ ಸ್ಪಿರಿಚುವಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯ ಮಾರಲ್ ವ್ಯಾಲ್ಯೂಸ್, ಸಾಮಾಜಿಕ ಮೌಲ್ಯ ಸೋಷಿಯಲ್ ವ್ಯಾಲ್ಯೂಸ್, ಸೌಂದರ್ಯೋಪಾಸಕ ಮೌಲ್ಯ ಅಸ್ಥೆಟಿಕ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯ ಹ್ಯೂಮನ್ ವ್ಯಾಲ್ಯೂಸ್. ನೆಕ್ಸ್ಟ್ 2.4 ಭಾರತದ ಸಂವಿಧಾನದಲ್ಲಿ ತಿಳಿಸಿದಂತೆ ರಾಷ್ಟ್ರೀಯ ಮೌಲ್ಯಗಳು. ನ್ಯಾಷನಲ್ ವ್ಯಾಲ್ಯೂಸ್ ಹ್ಯಾಸ್ ಮೆನ್ಷನ್ಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯೂನಿಟ್ 3 ಶಿಕ್ಷಣದ ಸಾಮಾಜಿಕ ತಳಹದಿ, ಸೋಷಿಯಲಾಜಿಕಲ್ ಬೇಸಸ್ ಆಫ್ ಎಜುಕೇಷನ್. 3.1 ಶಿಕ್ಷಣ ಮತ್ತು ಸಮಾಜಶಾಸ್ತ್ರದ ನಡುವಿನ ಸಂಬಂಧ, ರಿಲೇಶನ್ಶಿಪ್ ಆಫ್ ಸೋಷಿಯಾಲಜಿ ಆ್ಯಂಡ್ ಎಜುಕೇಷನ್. 3.2 ಶೈಕ್ಷಣಿಕ ಸಮಾಜಶಾಸ್ತ್ರದ ಪರಿಕಲ್ಪನೆ, ವ್ಯಾಪ್ತಿ, ಕಾರ್ಯಗಳು, ಕಾನ್ಸೆಪ್ಟ್ ಆಫ್ ಸ್ಕೋಪ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎಜುಕೇಷನಲ್ ಸೋಷಿಯಾಲಜಿ ಆ್ಯಂಡ್ ಸೋಷಿಯಾಲಜಿ ಆಫ್ ಎಜುಕೇಷನ್. 3.3 ಸಾಮಾಜಿಕ ಉಪವ್ಯವಸ್ಥೆಯಾಗಿ ಶಿಕ್ಷಣ, ಸಾಮಾಜಿಕ ಸಾಮರಸ್ಯವನ್ನು ಏರ್ಪಡಿಸುವ ಗುಣಲಕ್ಷಣಗಳು. ಎಜುಕೇಷನ್ ಹ್ಯಾಸ್ ಅ ಸೋಷಿಯಲ್ ಸಬ್ ಸಿಸ್ಟಮ್, ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಮೇಕ್ಸ್ ಫಾರ್ ಸೋಷಿಯಲ್ ಹಾರ್ಮನಿ. ನೆಕ್ಸ್ಟ್ ಯೂನಿಟ್ 4 ರಾಜ್ಯ ಮತ್ತು ಶಿಕ್ಷಣ, ಸ್ಟೇಟ್ ಆ್ಯಂಡ್ ಎಜುಕೇಷನ್. 4.1 ಭಾರತದ ಸಂವಿಧಾನದಲ್ಲಿ ರಾಜ್ಯಕ್ಕೆ ಶೈಕ್ಷಣಿಕ ಅವಕಾಶಗಳು. ಎಜುಕೇಷನಲ್ ಪ್ರಾವಿಷನ್ಸ್ ಫಾರ್ ದ ಸ್ಟೇಟ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 4.2 ಶಿಕ್ಷಣ ಮತ್ತು ಪ್ರಜಾಪ್ರಭುತ್ವ, ಶಿಕ್ಷಣದ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆ. ಎಜುಕೇಷನ್ ಆ್ಯಂಡ್ ಡೆಮೋಕ್ರಸಿ, ನ್ಯಾಷನಲ್ ಇಂಟಿಗ್ರೇಷನ್ ಥ್ರೂ ಎಜುಕೇಷನ್. 4.3 ಅಂತಾರಾಷ್ಟ್ರೀಯ ತಿಳುವಳಿಕೆಗಾಗಿ ಶಿಕ್ಷಣ, ಎಜುಕೇಷನ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. 4.4 ಮಾನವೀಯ ಸಂಸ್ಕೃತಿ, ಧಾರ್ಮಿಕ ನೀತಿಗಳು, ಆಧುನೀಕರಣದೊಂದಿಗೆ ಶಿಕ್ಷಣದ ಸಂಬಂಧ, ಶಿಕ್ಷಣದ ಬೆಳವಣಿಗೆಯಲ್ಲಿ ಸಂಸ್ಕೃತಿಯ ಪಾತ್ರ, ಭಾರತದ ಶಿಕ್ಷಣದ ಬದಲಾವಣೆ. ಎಜುಕೇಷನ್ ಇನ್ ರಿಲೇಷನ್ ವಿತ್ ಹ್ಯೂಮನ್ ಕಲ್ಚರ್, ರಿಲಿಜಿಯಸ್ ಪಾಲಿಸೀಸ್, ಮಾಡರ್ನೈಜೇಷನ್, ರೋಲ್ ಆಫ್ ಕಲ್ಚರ್ ಇನ್ ಪ್ರೊವಿನ್ಷಿಯಲ್ ಡೆವಲಪ್ಮೆಂಟ್ ಇನ್ ಎಜುಕೇಷನ್ ಆ್ಯಂಡ್ ಕಲ್ಚರ್, ಚೇಂಜಸ್ ಇನ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಇಂಡಿಯನ್ ಎಜುಕೇಷನ್, ಸೋಷಿಯಲ್ ಚೇಂಜಸ್, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಆ್ಯಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ಪೇಪರ್ 3 ಶೈಕ್ಷಣಿಕ ತಂತ್ರಜ್ಞಾನ, ಎಜುಕೇಷನಲ್ ಟೆಕ್ನಾಲಜಿ. ಯೂನಿಟ್ 1 ಶೈಕ್ಷಣಿಕ ತಂತ್ರಜ್ಞಾನದ ತಳಹದಿ, ಬೇಸಿಕ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. 1.1 ಶಿಕ್ಷಣದ ತಂತ್ರಜ್ಞಾನದ ಅರ್ಥ, ಸ್ವರೂಪ, ವ್ಯಾಪ್ತಿ, ಉದ್ದೇಶಗಳು ಮತ್ತು ಮಹತ್ವ. ಎಜುಕೇಷನಲ್ ಟೆಕ್ನಾಲಜಿ ಮೀನಿಂಗ್, ನೇಚರ್, ಸ್ಕೋಪ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಇಂಪಾರ್ಟೆನ್ಸ್. 1.2 ನಿರ್ದೇಶನಾತ್ಮಕ ತಂತ್ರಜ್ಞಾನದ ಅರ್ಥ, ಸ್ವರೂಪ, ವ್ಯಾಪ್ತಿ. ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ ಮೀನಿಂಗ್, ನೇಚರ್, ಸ್ಕೋಪ್. 1.3 ಶೈಕ್ಷಣಿಕ ತಂತ್ರಜ್ಞಾನ ಮತ್ತು ನಿರ್ದೇಶನಾತ್ಮಕ ತಂತ್ರಜ್ಞಾನಗಳ ನಡುವಿನ ವ್ಯತ್ಯಾಸ, ಡಿಫರೆನ್ಸ್ ಬಿಟ್ವೀನ್ ಎಜುಕೇಷನಲ್ ಟೆಕ್ನಾಲಜಿ ಆ್ಯಂಡ್ ಇನ್ಸ್ಟ್ರಕ್ಷನಲ್ ಟೆಕ್ನಾಲಜಿ. 1.4 ಶೈಕ್ಷಣಿಕ ತಂತ್ರಜ್ಞಾನದ ಘಟಕಾಂಶಗಳು, ಕಠಿಣ ಸಾಮಗ್ರಿ, ಮೃದು ಸಾಮಗ್ರಿ. ಕಾಂಪೋನೆಂಟ್ಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಹಾರ್ಡ್ವೇರ್, ಸಾಫ್ಟ್ವೇರ್. 1.5 ವ್ಯವಸ್ಥಾ ಮಾರ್ಗ, ವ್ಯವಸ್ಥೆಯ ಸ್ಥಿರ ಅಂಶಗಳು, ಸಿಸ್ಟಮ್ ಅಪ್ರೋಚ್, ಪ್ಯಾರಾಮೀಟರ್ಸ್ ಆಫ್ ಸಿಸ್ಟಮ್. ಯೂನಿಟ್ 2 ಶಿಕ್ಷಣದಲ್ಲಿ ಮಾಧ್ಯಮ, ಮೀಡಿಯಾ ಇನ್ ಎಜುಕೇಷನ್. 2.1 ಮುದ್ರಣ ಮಾಧ್ಯಮ, ಪುಸ್ತಕ, ವಾರ್ತಾಪತ್ರಿಕೆ, ನಿಯತಕಾಲಿಕೆ, ಸುದ್ದಿಪತ್ರಿಕೆಗಳು. ಪ್ರಿಂಟ್ ಮೀಡಿಯಾ, ಬುಕ್ಸ್, ಜರ್ನಲ್ಸ್, ಮ್ಯಾಗಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ಸ್. 2.2 ತಂತ್ರಾಂಶ ಮಾಧ್ಯಮಗಳು, ಸಾಕ್ಷ್ಯಚಿತ್ರಗಳು, ಸ್ತಬ್ಧ ಚಿತ್ರಗಳು, ಜಾಲತಾಣಗಳು, ಜಾಲಪುಟಗಳು. ಡಿಜಿಟಲ್ ಮೀಡಿಯಾ, ಡಾಕ್ಯುಮೆಂಟರೀಸ್, ಸ್ಟಿಲ್ ಪಿಕ್ಚರ್ಸ್, ವೆಬ್ಸೈಟ್ಸ್, ವೆಬ್ ಪೇಜಸ್ ಎಕ್ಸೆಟ್ರಾ. 2.3 ಶ್ರವ್ಯ ದೃಶ್ಯ ಕಲಿಕೋಪಕರಣಗಳು, ವ್ಯಾಖ್ಯೆಗಳು, ಶ್ರವ್ಯ ಕಲಿಕೋಪಕರಣಗಳು, ದೃಶ್ಯ ಕಲಿಕೋಪಕರಣಗಳು, ದೃಶ್ಯ ಶ್ರವ್ಯ ಕಲಿಕೋಪಕರಣಗಳು. ಎವಿ ಅಂದರೆ ಆಡಿಯೋ ವಿಜುವಲ್ ಅಂತ ಅರ್ಥ. ಆಡಿಯೋ ವಿಜುವಲ್ ಮೆಟೀರಿಯಲ್ಸ್,
ಡೆಫಿನಿಷನ್ಸ್, ಟೈಪ್ಸ್, ಆಡಿಯೋ ಏಡ್ಸ್, ವಿಜುವಲ್ ಏಡ್ಸ್, ಆಡಿಯೋ ವಿಜುವಲ್ ಏಡ್ಸ್, ರೇಡಿಯೋ, ಟೆಲಿವಿಷನ್, ಫಿಲ್ಮ್ಸ್. ರೇಡಿಯೋ ಅಂದರೆ ಟೆಲಿವಿಷನ್ ಅಂದರೆ ದೂರದರ್ಶನ, ಫಿಲ್ಮ್ಸ್ ಅಂದರೆ ಚಲನಚಿತ್ರಗಳು. 2.4 ಬಹುಮಾಧ್ಯಮದ ಅರ್ಥ, ಪರಿಕಲ್ಪನೆ, ವ್ಯಾಪ್ತಿ ಮತ್ತು ಮಹತ್ವ. ಮಲ್ಟಿಮೀಡಿಯಾ ಮೀನಿಂಗ್, ಕಾನ್ಸೆಪ್ಟ್ ಆ್ಯಂಡ್ ಇಂಪಾರ್ಟೆನ್ಸ್. ನೆಕ್ಸ್ಟ್ 2.5 ಎಡ್ಗರ್ ಡೇಲ್ ರವರ ಅನುಭವ ಶಂಕಾಕೃತಿಯ ಮಾದರಿ. ಇದು ಸ್ವಲ್ಪ ಉಲ್ಟಾಪಲ್ಟಾಗಿತ್ತು ಬರೆಯ ಮುಂದೆ. ಎಡ್ಗರ್ ಡೇಲ್ ರವರ ಅನುಭವ ಶಂಕಾಕೃತಿಯ ಮಾದರಿ, ಡೇನ್ ಸ್ಕೂಲ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡೆಲ್. ಯೂನಿಟ್ 3 ಅಧ್ಯಾಯ 3 ಶೈಕ್ಷಣಿಕ ವ್ಯವಸ್ಥೆಗಳು. 3.1 ಇ ಕಲಿಕೆ, ಸಹಕಾರ ಕಲಿಕೆ, ಮೊಬೈಲ್ ಕಲಿಕೆ, ಪರಿಕಲ್ಪನೆ, ಗುಣಗಳು, ಮಿತಿಗಳು. ಇ ಲರ್ನಿಂಗು, ಕೋಆಪರೇಟಿವ್ ಲರ್ನಿಂಗು, ಮೊಬೈಲ್ ಲರ್ನಿಂಗ್, ಕಾನ್ಸೆಪ್ಟು, ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್. ನೆಕ್ಸ್ಟ್ 3.2 ದೂರ ಸಮಾಲೋಚನೆ, ದೃಶ್ಯ ಮತ್ತು ಶ್ರವ್ಯ ಸಮಾಲೋಚನೆ, ಪರಸ್ಪರಾನುವರ್ತನೆಯ ಬಿಳಿ ಹಲಗೆ ಉಪಯೋಗ ಮತ್ತು ಲಾಭಗಳು. ಟೆಲಿಕಾನ್ಫರೆನ್ಸಿಂಗ್, ಆಡಿಯೋ ವಿಜುವಲ್, ಇಂಟರಾಕ್ಟಿವ್ ವೈಟ್ ಬೋರ್ಡ್, ಯೂಸರ್ಸ್ ಆ್ಯಂಡ್ ಅಡ್ವಾಂಟೇಜಸ್. 3.3 ವೆಬ್ ಸರ್ವಿಸಸ್ ಅಂದರೆ ಜಾಲ ಸೇವೆಗಳು. ಇಮೇಲ್ ಅಂದ್ರೆ ವಿದ್ಯುನ್ಮಾನ ಅಂಚೆ, ಚಾಟ್ ಅಂದ್ರೆ ಹರಟೆ, ಆನ್ಲೈನ್ ಫೋರಮ್ ಅಂದ್ರೆ ಆನ್ಲೈನ್ ವೇದಿಕೆ, ಬ್ಲಾಗ್, ವಿಕಿ. ಇ ಲೈಬ್ರರಿ ಅಂದರೆ ವಿದ್ಯುನ್ಮಾನ ಗ್ರಂಥಾಲಯ, ಇ ಲೈಬ್ರರಿ ವಿದ್ಯುನ್ಮಾನ ಗ್ರಂಥಾಲಯ. 3.4 ರಿಸೋರ್ಸ್ ಸೆಂಟರ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಎಜುಕೇಷನಲ್ ಟೆಕ್ನಾಲಜಿ. CIET, NCERT, SIET, EMMRC, UGC, CEC, TEIN, DIA, EduSat, NME, ICT, IT at School, GYAN, DARSAN, INF, IBNET. ನೆಕ್ಸ್ಟ್ ಯೂನಿಟ್ 4 ಅಲ್ಲಿ ಏನೈತ್ರಿ? ಶಿಕ್ಷಣದಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ICT ಇನ್ ಎಜುಕೇಷನ್. 4.1 ICTಯ ಪರಿಕಲ್ಪನೆ ಮತ್ತು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ICTಯ ಬಳಕೆಯ ತತ್ವಗಳು. ICT ಅಂದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ ಮೀನಿಂಗ್. ಕಾನ್ಸೆಪ್ಟ್ ಆಫ್ ICT ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಯೂಸಿಂಗ್ ICT ಇನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. 4.2 ಶಿಕ್ಷಣದಲ್ಲಿ ICTಯ ಪ್ರಭಾವ, ಸಾಂಸ್ಕೃತಿಕ ಪ್ರಭಾವ, ಸಾಮಾಜಿಕ ಪ್ರಭಾವ, ಆರ್ಥಿಕ ಪ್ರಭಾವ. ಇಂಪ್ಯಾಕ್ಟ್ ಆಫ್ ICT ಇನ್ ಎಜುಕೇಷನ್, ಇಂಪ್ಯಾಕ್ಟ್ ಆಫ್ ICT ಇನ್ ಸೋಷಿಯಲ್, ಕಲ್ಚರಲ್ ಆ್ಯಂಡ್ ಎಕನಾಮಿಕಲ್. 4.3 ICT ಆಧಾರಿತ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ, ಆಡಳಿತ, ಅನುಕೂಲಿಸುವವ, ಬೋಧಕ, ಗುರು, ಸಲಹೆಗಾರ, ಮೌಲ್ಯಮಾಪಕನಾಗಿ. ರೋಲ್ ಆಫ್ ಟೀಚರ್, ಅಡ್ಮಿನಿಸ್ಟ್ರೇಟರ್, ಫೆಸಿಲಿಟೇಟರ್, ಟ್ಯೂಟರು, ಮೆಂಟರು, ಕೌನ್ಸಿಲರು, ಇವ್ಯಾಲ್ಯುವೇಟರು ಇನ್ ICT ಎನಾಬಲ್ಡ್ ಎಜುಕೇಷನ್. 4.4 ICTಯ ಸವಾಲುಗಳು ಮತ್ತು ಕಾಳಜಿಗಳು. ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ಸ್ ರಿಲೇಟೆಡ್ ಟು ICT. 4.5 ಪರಿಕಲ್ಪನೆ, ಅರ್ಥ, ಪ್ರಯೋಜನ. CAI ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನ ಅಥವಾ ಬೋಧನೆ. CMI ಕಂಪ್ಯೂಟರ್ ನಿರ್ವಹಿತ ನಿರ್ದೇಶನ. CMC ಕಂಪ್ಯೂಟರ್ ಮಾಧ್ಯಮ ಆಧಾರಿತ ಸಂವಹನ. ಸಮ್ಮಿಶ್ರ ಕಲಿಕೆ, ಗಣಕಯಂತ್ರದ ಪಾತ್ರ, ನಿರ್ವಹಣೆ. ಕ್ಲೌಡ್ ಕಂಪ್ಯೂಟಿಂಗ್, ವೆಬ್ ಆಧಾರಿತ ಕಲಿಕೆ. ಕಾನ್ಸೆಪ್ಟ್, ಮೀನಿಂಗ್ ಆ್ಯಂಡ್ ಮೆರಿಟ್ಸ್ ಇನ್ ಎಜುಕೇಷನ್. CAI, CMI, CMC ಕಂಪ್ಯೂಟರ್ ಸಿಮ್ಯುಲೇಷನ್, ಬ್ಲೆಂಡೆಡ್ ಲರ್ನಿಂಗ್, ಎಜುಕೇಷನಲ್ ಪಾಡ್ಕಾಸ್ಟ್, ವೆಬ್ ಬೇಸಸ್ ಲರ್ನಿಂಗ್, ಕ್ಲೌಡ್ ಕಂಪ್ಯೂಟಿಂಗ್. ಇದೇ ಥರ BEd ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಇನ್ನುಳಿದ ವಿಷಯಗಳ ಸಿಲೆಬಸ್ಗಳ ಮಾಹಿತಿ ಆಗಿರ್ಬೋದು, ಪ್ರಶ್ನೋತ್ತರಗಳ ಮಾಹಿತಿ ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.